ಸರ್ವರಿಗೂ ನವಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನೋಡುವ ದೊಣ್ಣೆ ಬಿರಿಯಾನಿ ಮಾಡುವ ವಿಧಾನಗಳು. ವಿಡಿಯೋ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಒಂದು ಹಾಕಿ. ಈಗ ನಾವು ದೊಣ್ಣೆ ಬಿರಿಯಾನಿ ಹೇಗೆ ಮಾಡುವುದೆಂದು ನೋಡಿಕೊಂಡು ಬರುವ. 1 ಇಂಚಿನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ, ಹಾಗೆ 10 ಹೆಸರು ಬೆಳ್ಳುಳ್ಳಿ, ಒಂದು 2 ಇಂಚಿನಷ್ಟು ಶುಂಠಿ, ಹಾಗೆ 1 ಸ್ಪೂನ್ ಕರಿಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 3 ರಿಂದ 4 ಲವಂಗ, ಹಾಗೆ 1 ಏಲಕ್ಕಿ, ಹಾಗೆ ಅರ್ಧ ಈರುಳ್ಳಿಯನ್ನು ಮಿಕ್ಸಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರುವ. ಈಗ ಒಂದು ಬಾಣಲೆಗೆ 3 ರಿಂದ 4 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ ಇದಕ್ಕೆ ಬೇಕಾಗಿರುವ ಗರಂ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮೊದಲನೇದಾಗಿ ಬಿರಿಯಾನಿ ಎಲೆ, ಸೋಂಪು, ಜೀರಿಗೆ, ಲವಂಗ ಹಾಗೆ ಚಕ್ಕೆಯನ್ನು ಸೇರಿಸಿಕೊಂಡು 1 ಈರುಳ್ಳಿ, 1 ಟೊಮ್ಯಾಟೊ, ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡು ನಾವು ತಯಾರಿ ಮಾಡಿದ ಮಿಕ್ಸರನ್ನು ಇದಕ್ಕೆ ಹಾಕಿ ನಾವು ಇದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ನಾನು ಈಗ ಅರ್ಧ ಕಿಲೋದಷ್ಟು ಚಿಕನನ್ನು ಸೇರಿಸಿಕೊಂಡು 1 ಕಪ್ಪು ನೀರನ್ನು ಹಾಕಿ ಬೇಯಲು ಬಿಡೋಣ. ಚಿಕನ್ ಬೆಂದ ತಕ್ಷಣ 2 ಕಪ್ಪು ರೈಸಿಗೆ 3 ಕಪ್ಪು ನೀರು. ನಾವು 1 ಕಪ್ಪು ಆಲ್ರೆಡಿ ಚಿಕನ್ ಬೇಯುವಾಗ ಹಾಕಿರೋದ್ರಿಂದ ಈಗ 3 ಕಪ್ಪು ನೀರನ್ನು ಸೇರಿಸಿ 2 ಕಪ್ ರೈಸನ್ನು ಹಾಕಿಕೊಳ್ಳುವ. ಇದನ್ನು ಲೆಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡುವ. ತದನಂತರ ಇದರಲ್ಲ ಇಷ್ಟು ಸಿಂಪಲ್ ಆಗಿ ದೊಣ್ಣೆ ಬಿರಿಯಾನಿಯನ್ನು ರೆಡಿ ಮಾಡ್ಬೋದು. ನೀವು ಮಾಡಿ ಟ್ರೈ ಮಾಡಿ ಹೇಗೆ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.